सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दां नमस्कारान् समर्पयामि। ब्रह्मसूत्र शाङ्करभाष्ये तृतीयाध्याये प्रथमे पादे एकसूत्रात्मके अस्मिन् चतुर्थे साभाव्याधिकरणे अस्मिन् अधिकरणे एकमात्रं सूत्रं वर्तते। अस्मिन् अधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वाविंशं सूत्रं सर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वाविंशं सूत्रं तद्भाष्यभागं च यथाचार्यानुग्रहं विचारयामः। प्रथमं तावत् श्रीमच्छङ्करभगवत्पूज्यपादानां सुप्रभातश्लोकमेकं द्विवारं पठामः। ॐ सन्तप्तदीनपतितादिजनातपत्र हेरीप्यमानसकलाङ्गसुदिव्यगात्र अज्ञाननाशकदयार्द्रविशालबुद्धे हे संयमीन्द्रगुरुराट् तव सुप्रभातम्। ॐ सन्तप्तदीनपतितादिजनातपत्र हेरीप्यमानसकलाङ्गसुदिव्यगात्र अज्ञाननाशकदयार्द्रविशालबुद्धे हे संयमीन्द्रगुरुशङ्कर सुप्रभातम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये प्रथमे पादे चतुर्थं साभाव्याधिकरणम्। ॐ साभाव्यापत्तिरुपपत्तेः ॐ साभाव्यापत्तिरुपपत्तेः ಈ ಸೂತ್ರಕ್ಕೆ ಪದವಿಭಾಗ ಅನ್ವಯ ಎಲ್ಲವನ್ನು ನೋಡಿದ್ದೇವೆ. ಅನ್ವಯ ಮಾತ್ರ ನೋಡಿ ಮುಂದಿನ ಭಾಗವನ್ನ ನೋಡೋಣ. ಅನ್ವಯ ಏನಾಗುತ್ತೆ? ಸಾಭಾವ್ಯಾಪತ್ತಿ ಉಪಪತ್ತೇ ಸಾಭಾವ್ಯಾಪತ್ತಿ ಸಾಭಾವ್ಯಾಪತ್ತಿ ಇತ್ಯುಕ್ತೆ ಕಸ್ಯ ಸಾಭಾವ್ಯಾಪತ್ತಿ ಇತ್ಯುಕ್ತೆ ಇಷ್ಟಾಧಿಕಾರಿಣಾಂ ಪ್ರತ್ಯವರೋಹಣೆ ಅಥವಾ ಪ್ರತ್ಯವರೋಹೆ इष्टाधिकारिणां प्रत्यवरोहे आकाशादीनां साभाव्यापत्तिः स्यात्
ಕುತಃ ಸತ್ಯ ಉಪಪತ್ತೇ ಏನಿದರ್ಥ ಇಷ್ಟಾಧಿಕಾರಿಗಳಿಗೆ ಅವರು ಪುನಃ ಕರ್ಮ ಫಲವನ್ನೆಲ್ಲವನ್ನೂ ಕೂಡ ಚಂದ್ರಲೋಕದಲ್ಲಿ ಅನುಭವಿಸಿ ಮತ್ತೆ ಇಳಿಯುವಾಗ ಏನಾಗುತ್ತೆ ಈ ಒಂದು ಒಂದೇ ಒಂದು ನಿಮಿಷ ದಯವಿಟ್ಟು ಕ್ಷಮಿಸಿ ಒಂದೇ ಒಂದು ನಿಮಿಷ ನಮಸ್ಕಾರ. ಹಲೋ ನಮಸ್ಕಾರ ಹೇಳಿ ಸರ್ ಹೇಳಿ ಸರ್. ಇಲ್ಲ ಹೇಳಿ ಹೇಳಿ ಪರವಾಗಿಲ್ಲ ಹೇಳಿ ಪಾಠ ಹೇಳಿ ಪರವಾಗಿಲ್ಲ ಹೇಳಿ. ಹಾಂ ಅದೇ ನಾನು ಹೇಳಿದೆ ನಾವು ಎಷ್ಟು ಅದೇ ಬಾಡಿ ಗೊತ್ತು ಬಾಡಿ ಡೊನೇಟ್ ಮಾಡಿಬಿಡ್ತಾರಂತೆ ಮಗನಸ್ವಾಮಿ ಕಾಲಕ್ಕೆ. ಅದಕ್ಕೆ 12 ಗಂಟೆಗೆ ಹಾಂ ಅವ್ರು ಹೇಳಿದ್ರೆ ಬರ್ತಾರೆ ಅಂತಂದ್ರಪ್ಪ. ಅವ್ರಿಗೆ ಯಾವಾಗ ಎಷ್ಟೊತ್ತು ಹೇಳ್ತೀವಿ ಅಷ್ಟೊತ್ತು ಬಂದು ಅವರೇ ತೊಗೊಂಡು ಹೋಗ್ತಾರೆ ಸ್ವಲ್ಪ. ಅದೇನೋ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ. ಹಾಂ ಅದೇ ಅವ್ರದ್ದು ಏನೋ ಗೊತ್ತಿಲ್ಲ. ಹೌದೌದು ಆಮೇಲೆ ಏನು ಮಾಡೋ ಹಾಗಿಲ್ಲ ಅದೆಲ್ಲ ತಾಪತ್ರೆ. ಯಾಕೆಂದ್ರೆ ದಹನಾನೇ ಆಗಿಲ್ವಲ್ಲ. ಅವರೇ ಹೇಳ್ಬಿಟ್ಟಿಲ್ಲ. ಓಹೋ ಸರಿ ಸರಿ. ಹ್ಞೂ ಹಾಂ ಅಷ್ಟೇ ಒಂದು ಮೀಟಿಂಗ್ ಥರ ಒಂದು ಶ್ರದ್ಧಾಂಜಲಿ ಇಟ್ಕೊಂಡ್ಬಿಡೋದು ಅಷ್ಟೇ. ಹಾಂ ಹಾಂ ಆಯ್ತು ಅವ್ರು ಇರ್ತಾರೆ ಅಷ್ಟೇ. ನಾವು ಎಷ್ಟೊತ್ತು ಹಾಂ ಅಲ್ಲಿ 9:30 ಇದ್ಬೋಣ ಅಂದರೆ 9:30 ಇದ್ದೆ. 9:30 ಇರ್ತದೆ ಆಯ್ತಾ. ನಾವು ಫುಲ್ಲು ಅಂದರೆ ಏನು ಇಲ್ಲ, ಯಾರು ಬೇಕಾದ್ರೆ ಹೋಗ್ಬೋದು. ನಾನು ಬೇಕಾದ್ರೆ ಇದ್ಬಿಟ್ಟು ಬರ್ತೀನಿ ಅಷ್ಟೇ. ನಾನು ಮಾಡ್ತಿದ್ದೆ ಆಯ್ತಾ. ಬೇಕಾದ್ರೆ ಹೋಗಿ ಏನು ತೊಂದರೆ ಇಲ್ಲ ಅಷ್ಟೇ. ಒಂದು ಇದು ಹಾಕ್ಬಿಟ್ಟು ಇದನ್ನು ತೊಗೊಂಬಂದು ಗಾಂಧಿ ಬಜಾರ್ಗೆ ಹೋಗ್ಬಿಟ್ರೆ ಅಲ್ಲೇ ಒಂದು ಹಾರ ತೊಗೊಂಬಂದ್ಬಿಟ್ಟು ನೀವೇ ತರಿಸಿರ್ತೀರಾ? ನೀವೇ ತರಿಸ್ಬಿಟ್ಟು ತಂದ್ಬಿಡಿ. ಹಾಂ ತಂದ್ಬಿಟ್ರೆ ಹಾಕ್ಬಿಡೋದು. ಶ್ರದ್ಧಾಂಜಲಿ ಲಾಸ್ಟ್ ರೆಸ್ಪೆಕ್ಟ್ ಕೊಟ್ಟು ಸ್ವಲ್ಪ ಹೊತ್ತು ಕೂತಿರೋದು ನೋಡೋಣ ಏನು ಹಂಗೆ ನೋಡೋಣ ಏನು ಹೇಗೆ ಸಂದರ್ಭ ಹೇಗೆ ಬರುತ್ತೆ ಏನು ಇರ್ತವೆ ಅಷ್ಟೇ. ಅದು ಯಾವತ್ತು ನೋಡೋಣ ಅಷ್ಟೇ ನೋಡಿ. ಓಕೆ 9:30 ನಾವು 9:30 ಇರ್ತೀನಿ. ನಾನು 9:30 ಇರ್ತೀನಿ. ಓಕೆ ನಮಸ್ಕಾರ ಹೌದು. ದಯಮಾಡಿ ತಿಳಿಸ್ಬೇಕು. ಅದು ಯಾರು ಬೆಳಗ್ಗೆ ನಿನ್ನೆ ರಾತ್ರಿ ನಮ್ಮ ಇದಿರ್ತಾರೆ ಅಸೋಸಿಯೇಷನ್ ಅವರ ವೇದ ಪಾಠಶಾಲೆಯನ್ನು ನಡೆಸ್ತಾ ಇದ್ರು. ಒಂದು 40 ವರ್ಷದಿಂದ ನಡೆಸ್ತಾ ಇದ್ರು. ಸುಮಾರು ಒಂದು 10-15 ಜನ ಮಕ್ಕಳಿಗೆ ಫ್ರೀಯಾಗಿ ಊಟ ಹಾಕಿ ಕಂಪ್ಲೀಟಾಗಿ ಪೂರ್ಣವಾಗಿ ವೇದಾಧ್ಯಯನ ಮಾಡಿಸ್ತಾ ಇದ್ರು. ಇದಕ್ಕೂ ಈ ಸ್ಕೂಲ್ ಎಜುಕೇಷನ್ಗೂ ಅವರೇ ಎಲ್ಲ ಸಹಾಯ ಮಾಡಿ ಅಲ್ಲೇ ಇಟ್ಕೊಂಡು ಊಟ ವಸನ ಎಲ್ಲ ಅವರಿಗೆ ಕೊಟ್ಟು ಮಾಡಿಸ್ತಾ ಇದ್ರು. ಅವರು 92 ವರ್ಷ ಆಗಿತ್ತು. ಅವರು ಜನ್ಮ ದಿವಸ ಇದ್ದಕ್ಕಿದ್ದಾಗೇನೆ ಕೂತಿದ್ದ ಹಾಗೇನೆ ಅವರ ಗದಿ ತ್ಯಾಗ ಮಾಡಿದ್ರು. ಅದಕ್ಕೋಸ್ಕರ ನಮ್ಮ ಒಂದು ಲಾಸ್ಟ್ ವಯಸ್ಸು ಅಂತ ಅದಕ್ಕೆ ನಮ್ಮ ಪ್ರೆಸಿಡೆಂಟ್ ಅವರು ಫೋನ್ ಮಾಡಿದ್ರು. ಅದಕ್ಕೆ ಸ್ವಲ್ಪ ಇದಾಯ್ತು ಅನ್ನಿಸ್ಬೇಕು. ನೋಡಿ ಈ ಇಷ್ಟಾಧಿಕಾರಿಗಳು ಚಂದ್ರಲೋಕದಲ್ಲಿ ಫಲವನ್ನ ಪೂರ್ಣವಾಗಿ ಅನುಭವಿಸಿ ಪುನಃ ಸಾನುಶಯರಾಗಿ ಬರ್ತಾರೆ. ಇದು ಬಹಳ ಮುಖ್ಯವಾದ ವಿಚಾರ. ಯಾಕಿದ್ರು ಅಂದ್ರೆ ವೈರಾಗ್ಯ ಏನು, ಓಹೋ ಆಯ್ತು ಕಣ್ರಿ, ನಾನು ಇಷ್ಟಾಧಿಕಾರಿ ಇಷ್ಟಾಪೂರ್ತ ದತ್ತ ಕಾರ್ಯಗಳನ್ನು ಮಾಡಿದ್ದೇನೆ ಮತ್ತು ಚಂದ್ರಲೋಕದಲ್ಲಿ ಎಲ್ಲ ಕರ್ಮ ಫಲವನ್ನು ಕೂಡ ಕ್ಷಯ ಮಾಡಿಕೊಂಡು ಅಂದಮೇಲೆ ಆಮೇಲೆ ತಿರ್ಗಾ ಅಯ್ಯಯ್ಯ ಕರ್ಮ ಕ್ಷಯ ಮಾಡ್ಕೊಂಡು ತಿರ್ಗಾ ಬರೋದು ಇಲ್ಲೇಪ್ಪ ನೀನು ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಅವನ ಹತ್ರ. ಅದೆಲ್ಲ ಇಲ್ಲ, ಕರ್ಮಕ್ಷಯ ಎಲ್ಲ ಫಲ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರಲ್ಲ. ಇಲ್ಲ, ನಿನ್ನ ಕರ್ಮ ಎಂದಿಗೂ ಕ್ಷಯವಾಗೋದಿಲ್ಲ. ಕರ್ಮಕ್ಷಯ ಆಗೋದು 2 ಸಂದರ್ಭದಲ್ಲಿ ಮಾತ್ರ. ಅದು ಎಲ್ಲ ಅಲ್ಲ, ಯಾವ ಕರ್ಮ ಎಷ್ಟು ಫಲವನ್ನು ಕೊಡಬೇಕೋ ಅಷ್ಟು ಫಲವನ್ನು ಕೊಡುತ್ತೆ. ಎಲ್ಲ ಕರ್ಮಗಳು ಕೂಡ ಕ್ಷಯವಾಗಬೇಕಾದ್ರೆ ಎಲ್ಲ ಕರ್ಮಗಳನ್ನು ಅನುಭವಿಸ್ಬೇಕು. ಅದು ಆಗದೇ ಇರತಕ್ಕಂಥ ಮಾತು.
ಯಾಕೆ? ಕೋಟಿ ಕೋಟಿ ಜನ್ಮಗಳಿಂದ ಮಾಡಿರ್ತಕ್ಕಂಥ ಕರ್ಮ ಫಲವನ್ನ ಒಂದು ಜನ್ಮದಲ್ಲಿ ಅನುಭವಿಸಿ ತೀರಿಸ್ಬಿಡ್ತಾರೆ ಅಂತಕ್ಕಂಥದ್ದು ಕನಸಿನಲ್ಲಿಯೂ ಕೂಡ ಆಗೋದಿಲ್ಲ. ಹೌದ್ ತಾನೆ? ಅನುಭವಿಸಿ ಕಳಿಬೇಕಾದ್ರೆ ಅದು ಎಷ್ಟು ಆಗೋದೇ ಇಲ್ಲ, ಇಂಪಾಸಿಬಲ್ ಅಂತಾರಲ್ಲ ಆ ಥರ ಆಗೋದೇ ಇಲ್ಲ. ಮತ್ತೆ ಇನ್ನೊಂದು ದಾರಿ ಏನು ಕಳ್ಕೊಳ್ಳೋದಕ್ಕೆ ಅಂತಂದ್ರೆ ಜ್ಞಾನ ಅಷ್ಟೆ. ಯಾವುದು? ಸ್ವರೂಪ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಇದರಿಂದ ಮಾತ್ರ ಸಾಧ್ಯ. ಏನು ಮಾಡಿದ್ರೂ ಕೂಡ ಕರ್ಮ ಫಲವನ್ನ ಕ್ಷಯ ಮಾಡಿಕೊಳ್ಳೋದಕ್ಕೆ ಆಗುವುದಿಲ್ಲ. ಪುನಃ ಬರಬೇಕು, ಎಲ್ಲೆಲ್ಲ ಹುಟ್ಟಬೇಕು. ಯಾವುದನ್ನು ಹೇಳಿದ್ದಾನೆ, ಎಲ್ಲೋ ಆ ಒಂದು ಕೊಳಚನಲ್ಲಿ, ಸಗಣಿಯಲ್ಲಿ, ಗೋಮಯದಲ್ಲಿ ಎಲ್ಲ ಹುಟ್ಟಿ ಏನು ಅನುಭವಿಸಿ ಎಲ್ಲ ಮಾಡ್ಕೊಂಡು ಬರಬೇಕು. ಈ ವೈರಾಗ್ಯ ಇಲ್ಲಿ ನೀನು ಸಾನುಶಯನಾಗಿ ಬರ್ತೀಯಪ್ಪ, ನಿರ್ಣುಶಯನಾಗಿ ಅಲ್ಲ ಅಂತ ಹೇಳಿ ಇಷ್ಟೇ ಹಣೆ ಬರ ಸಂಸಾರ ಅಂತ ಹೇಳಿ ಹೆಸರು. ಇದರಿಂದ ಮುಕ್ತಿಯನ್ನು ಪಡೆಯುವ ಮಾರ್ಗವನ್ನು ನೋಡು ಸ್ವಲ್ಪ ಈ ಕಡೆಗೆ ಅಂತ ಅವನನ್ನ ಈ ದಾರಿಗೆ ಎಳೆಯುವುದಕ್ಕೆ ಇದೆಲ್ಲ ಪ್ರಯತ್ನಗಳಷ್ಟೇ. ಇದರಲ್ಲಿ ತಾತ್ಪರ್ಯ ಅಂತಕ್ಕಂಥದ್ದು ಏನೂ ಇಲ್ಲ. ನೆನ್ನೆ ನಮ್ಮ ಮೇಡಮ್ ಅವ್ರು ಕೇಳಿದ್ರು, ಇದಕ್ಕೆ ತಾತ್ಪರ್ಯ ಇಲ್ಲ ಅಂತಲ್ಲ, ಇದೆ. ಏನ್ ತಾತ್ಪರ್ಯ? ಇದೇ ತಾತ್ಪರ್ಯ. ನೋಡಿ, ಯಾವನೋ ಒಬ್ಬ ತಪ್ಪು ದಾರಿನಲ್ಲಿ ಹೋಗ್ತಾ ಇರ್ತಾನೆ. ಅವನಿಗೆ ಏನ್ ಹೇಳ್ತಾನೆ ಯಾವನೊಬ್ಬ ಬಂದು, ನೋಡಪ್ಪ ನೀನು ಆ ದಾರಿಲಿ ಹೋಗ್ಬೇಡ, ಈ ದಾರಿಲಿ ಹೋಗು, ಈ ದಾರಿ ಹೋಗಕ್ಕಾಗಿತ್ತು ಅಂತ ಹೇಳ್ತಾರೆ. ಸರಿ, ಆ ದಾರಿ ತೋರಿಸ್ತಾರೆ. ಅಷ್ಟೇ ಅವ್ರು ಮಾಡಿದ್ದು. ಅಷ್ಟೇ ಮಾಡಿದ್ರು ಕೂಡ ಅವನು ಇಲ್ಲಿ ಬಂದು ಆ ದಾರಿನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗೋದು ಮಾಡಿ ಸೇರಿಸೋದಿಲ್ಲ. ಅವ್ನು ಹೇಳ್ತಾನೆ, ನೋಡಪ್ಪ ಆ ದಾರಿಲಿ ಹೋಗು ಅಂತ ಹೇಳ್ತಾರೆ ಅಷ್ಟೇ. ಅಷ್ಟು ಮಾತ್ರಕ್ಕೆ ಅವ್ರು ಹೇಳಿದ್ದಕ್ಕೆ ಪ್ರಯೋಜನವೇ ಇಲ್ವಾ? ಅಯ್ಯಯ್ಯೋ, ಪರಮ ಪ್ರಯೋಜನ. ಅವನು ಹೇಳದೆ ಹೋಗಿ ಬಿಟ್ಟಿದ್ದರೆ ಏನಾಗ್ತಾ ಇತ್ತು? ಅದೇ ದಾರಿಗೆ ಹೋಗ್ತಾ ಇದ್ದ, ಗುಂಡಿಗೆ ಬೀಳ್ತಾ ಇದ್ದ. ಅವನು ಹೇಳ್ದ, ಆದ್ರೆ ಏನ್ ಮಾಡಿದ? ಅವನೇನು ನಡೆಸ್ಕೊಂಡು ಹೋಗಿಲ್ಲ ಆ ದಾರಿನಲ್ಲಿ, ಹೇಳ್ದ ದಾರಿ ಕೈ ತೋರಿಸ್ದ ಅಷ್ಟೇ. ಅದು ಪ್ರಯೋಜನವಿಲ್ಲ. ಖಂಡಿತ ಪ್ರಯೋಜನ ಇದೆ, ಪರಮ ಪ್ರಯೋಜನ. ಇದೇ ಪ್ರಯೋಜನ ನೋಡಿ. ಹಾಗೆ ಈ ಕರ್ಮಫಲ ಇವೆಲ್ಲ ಇದೆಯಲ್ಲ, ಇದು ಕೂಡ ಈಗೇನಾಗುತ್ತೆ, ಇದು ನೋಡಪ್ಪ ಇಷ್ಟೇ ಹಣೆ ಬರ, ನೀನ್ ಕರ್ಮ ಫಲವನ್ನು ಕ್ಷಯ ಮಾಡ್ಕೋದಕ್ಕಾಗೋದಿಲ್ಲ. ಅದಕ್ಕಿರ್ತಕ್ಕಂಥ ಒಂದೇ ಮಾರ್ಗ ನೋಡು, ಆ ಮಾರ್ಗ ಇದೆ ನೋಡು, ಅಲ್ಲಿ ಹೋಗಪ್ಪ ಅಂತ ಹೇಳ್ತಾರೆ. ಅಷ್ಟೇ ಅವ್ರು ಮಾಡೋದು. ಅದನ್ನೇ ಇಲ್ಲಿ ಇಷ್ಟು ಈ ಒಂದು ಈ ಪ್ರಕರಣದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಅದೇ ಕೆಲಸ. ಅಷ್ಟೇ ತಾತ್ಪರ್ಯ, ಅಷ್ಟೇ. ಅಲ್ಲಿ ಹೋಗು ಅಂತ ಹೇಳ್ತಾನೆ ಅಷ್ಟೇ. ಅವನ ವಿಚಾರವಾಗಲಿ, ಅವನು ಹೇಗೆ ತೋರಿಸ್ತಾ ಬೆಟ್ಟತ್ತೆ, ಅವನ ಕಥೆ ಏನೋ ಎಲ್ಲ ಪುರಾಣ ನಂಗೆ ಬೇಕಿಲ್ಲ. ತೋರಿಸ್ತಾ ಅಲ್ಲಿ ಹೋಗು ಅಂತ ಹೋಗ್ತಾನೆ. ಆಮೇಲಿಂದ ಅಲ್ಲಿ ಏನೋ ಬರ್ತಾನೆ, ಏನೋ ಆಗುತ್ತೆ, ಯಾರೋ ಗುರು ಸಿಗ್ತಾನೆ, ಅವನ್ನ ಆಶ್ರಯಿಸ್ತಾನೆ, ಮುಕ್ತ ಪಡಿತಾನೆ. ಅವ್ರು ಹೇಳಿದ ಪ್ರಯೋಜನ ಈ ಪ್ರಯೋಜನ ಕರ್ಮಗಳಿಗೆ. ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಈ ಮಾರ್ಗಕ್ಕೆ ಬರಲಿ ಎಂಬುದಾಗಿ ಆಯ್ತು. ಹಿಂದಿಗೆ ಬರ್ತಾನೆ. ಬರೋವಾಗ ಅವನು ಹೇಗೆ ಬರ್ತಾನೆ? ಹೋಗುವಾಗ ಏನೋ ಹೋದ, ಯಾವುದೋ ಮಾರ್ಗದಲ್ಲಿ ಹೋದ. ಬರೋವಾಗ ಅದೇ ಮಾರ್ಗದಲ್ಲಿ ಬರ್ತಾನೋ ಬೇರೆ ಮಾರ್ಗದಲ್ಲಿ ಬರ್ತಾನೋ ಅಂತ ಆಯ್ತು. ಯಾವ ಮಾರ್ಗ ಬೇಕಾದ್ರೂ ಬರ್ಬೋದ್ರಿ, ಒಂದ್ ಕಡೆ ಒಂದೊಂದು ಮಾರ್ಗ ಹೇಳಿದ್ದಾರೆ, ಎರಡು ಒಂದೇನೆ, ಇದು ಪರ್ಯಾಯ ಅಂತ ಏನೋ ಪರವಾಗಿಲ್ಲ, ಅದೇನು ಪರವಾಗಿಲ್ಲ. ಸ್ವಲ್ಪ ಹೀಗೆ ಬರ್ತಾನೆ, ಹಾಗೆ ಬರ್ತಾನೆ. ಆದರೆ ಬರುವಾಗ ಆ ಸ್ಟೇಷನ್ಗಳಿವೆ ನೋಡಿ, ನಿಲ್ದಾಣಗಳು ಒಟ್ಟಿಗೆ ಬಂದ್ಬಿಡೋಲ್ಲ. ಅಲ್ಲಿ 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 ಆ ಒಂದು ಕ್ರಮ ಎಲ್ಲ ಹೇಳಿದ್ರಲ್ಲ, ಇದರಿಂದ ಆಕಾಶ, ಆಕಾಶದಿಂದ ಧೂಮದಿಂದ ಅಭ್ರ, ಅಭ್ರದಿಂದ ಮೇಘ, ಅಭ್ರದಿಂದ ಜ್ಯೋತಿ, ಆಮೆಯಿಂದ ಹೇಳ್ತಾರೆ. ಇವೆಲ್ಲ ಈ ಲೋಕಗಳಿಗೆ ಹೋದಾಗ ಅವನು ಯಾವ ದೇಹವನ್ನು ಪಡ್ಕೊಂಡು ಹೋಗ್ತಾನೆ? ಏನು ಅಲ್ಲಿ ಚಂದ್ರಲೋಕದಲ್ಲಿ ಆ ಒಂದು ಕರ್ಮ ಫಲವನ್ನ, ಚಂದ್ರಲೋಕದ ಫಲವನ್ನು ಅನುಭವಿಸೋದಕ್ಕೆ, ಆ ಚಂದ್ರಲೋಕದ ಫಲವನ್ನು ಅನುಭವಿಸೋದಕ್ಕೆ ಯೋಗ್ಯವಾಗಿರತಕ್ಕಂಥ ಶರೀರವನ್ನು ಪಡ್ಕೊಂಡಿದ್ದ. ಹೋಗ್ತಾನೆ. ನಾವು ಇಲ್ಲಿ ನಮ್ಮ ಲೋಕದಲ್ಲೂ ರೂಢಿ ಅದು. ಏನು, ಯಾವುದೋ ಒಂದು ಆಟಕ್ಕೆ ಹೋಗ್ಬೇಕು, ಕುಸ್ತಿಗೆ ಹೋಗ್ಬೇಕು, ಅಥವಾ ಇನ್ನೊಂದಕ್ಕೆ ಹೋಗ್ಬೇಕು, ಫುಟ್ಬಾಲ್ ಅಂದ್ರೆ ಅಲ್ಲಿ ಆಟವಾಡುವುದಕ್ಕೆ ತಕ್ಕದಾಗಿರತಕ್ಕಂಥ ಶರೀರವನ್ನು ಅವನು ಪಡ್ಕೊಳ್ಬೇಕು. ಅಂದ್ರೇನು? ಸಾಧನೆ ಮಾಡಬೇಕು, ಅಂಗಸೌಷ್ಠ ಬಳಸ್ಕೋಬೇಕು, ಅಷ್ಟು ಶಕ್ತಿ ಪಡ್ಕೊಳ್ಬೇಕು, ಹೋಗ್ಬೇಕು. ಹೌದಾ? ಹಾಗೆ ಅಲ್ಲಿ ಏನ್ ಮಾಡಿದ್ದಾನೆ? ಆ ಫಲವನ್ನು ಅನುಭವಿಸೋದಕ್ಕೆ ಅಲ್ಲಿ ಬಂದ. ಬಂದ್ರೆ ಏನಾಯ್ತು? ಆ ಶರೀರದಿಂದಲೇ ಇನ್ನೊಂದು ಲೋಕಕ್ಕೆ ಬರೋಕ್ಕಾಗೋದಿಲ್ಲ.
ಹೇಗೆ ನಾವು ಈ ಶರೀರ ಇಟ್ಕೊಂಡು ಚಂದ್ರಲೋಕಕ್ಕೆ ಹೋಗಕ್ಕಾಗೋದಿಲ್ವೋ ಹಾಗೆ ಅಲ್ಲಿ ನಾವು ಶರೀರ ಪಡ್ಕೋಬೇಕು. ಹೀಗೆ ಒಂದೊಂದು ಸ್ಟೇಷನ್ಗೆ ಅವನು ಬಂದಾಗಲೂ ಕೂಡ ಆ ಸ್ಟೇಷನ್ನಿನ ಸಾಭಾವ್ಯ ಸಾಭಾವ್ಯಾಪತ್ತಿ. ಸಾಭಾವ್ಯ ಅಂದ್ರೇನು? ಸಾಭಾವ್ಯ ಅಂತಂದ್ರೆ ಒಂದೇ, ಸಾರೂಪ್ಯ ಸಾದೃಶ್ಯ ಅಂತಂದ್ರೆ ಒಂದೇ. ಯಾವುದೋ ಒಂದು ಸ್ಥಾನ ಇದೆಯಲ್ಲ, ಆ ಸ್ಥಾನದ ಭಾವವನ್ನೇ ರೂಪವನ್ನೇ ಅದನ್ನೇ ಪಡೆಯುತ್ತಾನೋ ಅಥವಾ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಯಾವುದೋ ಒಂದು ದೇವನ್ ಪಡಿತಾನೋ ಅಂತ ಅರ್ಥ. ಎಲ್ಲ ಏನಂದ್ರೆ ಎಲ್ಲ ಹೇಳಿದ್ನಲ್ಲ, ವೈರಾಗ್ಯ ಉಂಟು ಮಾಡೋದಕ್ಕೆ. ನೋಡ್ರಿ, ಒಂದು ಲೋಕದಿಂದ ಪುನಃ ಇಲ್ಲಿ ಎಲ್ಲೋ ಬರಬೇಕಲ್ಲ ಅವನು ಹುಟ್ಟೋದಕ್ಕೆ. ಅಲ್ಲಿ ಬರಬೇಕಾದ್ರೆ ಅಲ್ಲೂ ಕೂಡ ಅಷ್ಟೇ. ಚಂದ್ರಲೋಕ ಒಂದು ದೇಹ ಇತ್ತು, ಅದು ಹೋಯ್ತು, ಏನು ಅದಕ್ಕೆ ಮರಣ ಪ್ರಾಪ್ತವಾಗೋಯ್ತು, ಹೊರಟಾಯ್ತದು, ಲೀನವಾಗೋಯ್ತು. ಇನ್ನೊಂದು ಲೋಕಕ್ಕೆ ಬಂದು ಅಲ್ಲಿ ಇನ್ನೊಂದು ಶರೀರ ಬಂತು, ಅದು ಹೋಯ್ತು. ಇನ್ನೊಂದು ಲೋಕ ಅಲ್ಲೋ, ಹೀಗೆ ಹುಟ್ಟೋದು ಸಾಯೋದು ಇಲ್ಲವೇ, ಹುಟ್ಟೋದು ಸಾಯೋದು ಇಲ್ಲವೇ ಇಲ್ಲಪ್ಪ ಅಂತ ಹೇಳುವುದಕ್ಕೋಸ್ಕರ ಇವನ್ನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಏನಾಗಿದೆ ಅಂದ್ರೆ, ಈ ಒಂದು ಪುರಾಣದಲ್ಲಿ ಮತ್ತೆ ಇದರಲ್ಲಿ ಶ್ರುತಿಗಳಲ್ಲಿ ಪುರಾಣಗಳಲ್ಲಿ ಇದರ ಉದ್ಧಾರವಾಗಿರ್ತಕ್ಕಂಥದ್ದು ಇದಕ್ಕೋಸ್ಕರ ಅಷ್ಟೇ. ಇಷ್ಟೇ ಪ್ರಯೋಜನ ಇದೆ. ಅದಕ್ಕೋಸ್ಕರ ಇದು ವಿಚಾರ ಮಾಡ್ತಾ ಇದ್ದಾರೆ. ಇದು ಎಳಿತಾರಲ್ಲ, ಏನಪ್ಪ ಆ ಒಂದು ಸ್ವಾಭಾವ್ಯವನ್ನೇ ಪಡೆಯುತ್ತಾನೋ ಅಥವಾ ಈ ಒಂದು ಅದಕ್ಕೆ ಅದರಂತೆ ಸಮಾನವಾಗಿರ್ತಕ್ಕಂಥ ಒಂದು ಪಡಿತಾನೋ ಅಂತ ಒಂದು ಸಂದೇಹ. ಅದನ್ನು ವಿಚಾರ ಮಾಡ್ತಾ ಇದ್ದಾರೆ. ನೋಡು, ಈಗ ಒಂದು ಸಿದ್ಧ ಇದನ್ನು ಹೇಳ್ತಾರೆ. 3 ಭಾಗ 3 ಲೈನ್ ಆಗಿತ್ತು, ಓದ್ಬಿಡ್ತೇನೆ. ಇಷ್ಟಾಧಿಕಾರಿಣ ಚಂದ್ರಮಸಂ ಆರುಹ್ಯ ತಸ್ಮಿನ್ ಯಾವತ್ ಸಂಪಾತಂ ಉಷಿತ್ವ. ಯಾವತ್ ಸಂಪಾತಂ, ಯಾವತ್ ಕರ್ಮಫಲ ಕ್ಷಯಂ ಅಂತ. ಕರ್ಮಫಲ ಕ್ಷಯವಾಗುವವರಿಗೆ ಅಲ್ಲಿದ್ದು ತತಃ ಸಾರುಷಯ ಅವರೋಹಂತಿ ಇತ್ಯುಕ್ತಂ. ಅದು ಹೇಳಾಗಿದೆ. ಅದು ಅಥ ಅವರೋಹ ಪ್ರಕಾರ ಪರೀಕ್ಷತೆ. ಈಗ ಅವರೋಹ ಪ್ರಕಾರವನ್ನ ಚಿಂತನೆ ಮಾಡಲಾಗುತ್ತದೆ, ಪರೀಕ್ಷೆ ಮಾಡಲಾಗುತ್ತದೆ. ಆಗಲೂ ಹೇಳಿತ್ತು ಅವರೋಹ ಕ್ರಮವನ್ನ. ಈ ಕಡೆ ದಾರಿ ಬರ್ತಾನೋ, ಸ್ವಲ್ಪ ಆ ಕಡೆ ದಾರಿ ಹೋಗ್ಬೋದು, ಅದಕ್ಕೆ ಶ್ರುತಿರೋ ಥರ ದಾರಿ ಇದೆ, ಪರವಾಗಿಲ್ಲ ಅಂತ ಹೇಳಿದ್ರು. ಅದನ್ನ ಈಗ ಪರೀಕ್ಷೆ ಮಾಡಲಾಗುತ್ತದೆ, ವಿಚಾರ ಮಾಡಲಾಗುತ್ತದೆ ಅಂತ ಹೇಳಿ ಶುರು ಮಾಡ್ತಾರೆ. ತತ್ರ ಇಯಂ ಅವರೋಹ ಶ್ರುತಿರ್ಭವತಿ ಅಥ ಇತಮೇವ ಧ್ಯಾನಂ ಪುನಃ ನಿವರ್ತಂತೆ ಅಂತೇಳಿ ಇಲ್ಲಿ ನೋಡಿ. ಶ್ರುತಿ ಈ ತರ ಇದೆ. ಮೊಟ್ಟ ಮೊದಲಿಗೆ ಶ್ರುತಿ ಪ್ರಮಾಣ. ಶ್ರುತಿ ಈ ತರ ಹೇಳ್ತಾ ಇದೆ, ಏನು? ಅಥ ಏತಮೇವ ಧ್ಯಾನಂ ಪುನಃ ನಿವರ್ತಂತೆ. ಇಲ್ಲೇ ಹೋಗಿದ್ದಾನಲ್ಲ, ಅದೇ ದಾರಿ ವಾಪಸ್ ಬರ್ತಾನೆ. ಅಂದ್ರೇನು? ಅದೇ ದಾರಿ ಎಲ್ಲಿ ಪುನಃ ಅನುಶಯವಾಗಿರತಕ್ಕಂಥ ಕರ್ಮ ಫಲವನ್ನ ಈಗ ಸದ್ಯ ಅನುಭವಿಸಬೇಕಾಗಿದೆಯೋ ಅದಕ್ಕೆ ಬೇಕಾದ ಲೋಕವನ್ನು ಪಡೆಯುವುದಕ್ಕೆ, ಅದು ಭೂಲೋಕ ಬೇಕಾದವಾಗಿರ್ಬೋದು, ಇಲ್ಲ ಇನ್ಯಾವುದು ಇದಕ್ಕಿಂತ ಕೆಟ್ಟ ಲೋಕ ಬೇಕಾದವಾಗಿರ್ಬೋದು, ಇದಕ್ಕಿಂತ ಹೀನವಾದ ಲೋಕ ಬೇಕಾದವಾಗಿರ್ಬೋದು, ಅದಕ್ಕೆ ಹೋಗ್ತಾನಲ್ಲ, ಅಲ್ಲಿಗೆ ಬರ್ತಾನೆ. ಬರುವಾಗ ಯಥೇತಮಾಕಾಶಾದ್ವಾಯುಮ್ ಅಂತ ಇದೆ. ಇದು ತಪ್ಪು. ಯಥೇತಮಾಕಾಶಾದ್ವಾಯುಮ್ ಅಲ್ಲ, ಯಥೇತಂ ಆಕಾಶಂ ಆಕಾಶಾದ್ವಾಯು ಅಂತ ಒಂದು ಆಕಾಶ ಅನ್ನೋ ಪದನೇ ಬಿಟ್ಟು ಹೋಗಿದೆ. ಇದು ಏನು? ನಾವು ಸೇರಿಸ್ಬೋದು. ಯಥೇತಮಾಕಾಶಂ ಆಕಾಶಾದ್ವಾಯುಂ. ಯಥೇತಂ ಆಕಾಶಂ, ಆಕಾಶವನ್ನು ಬಿಟ್ಟು ಹೋಗಿ ಸೇರಿಸ್ಕೋಬೇಕು. ಯಥೇತಂ ಯಥೇತಂ ಅಂದ್ರೇನು? ಯಥೇತಂ ಹಿಂದೆ ಹೇಳಿತ್ತು. ಯಥೇತಂ ಅಂದ್ರೆ ಯಥಾಗತಂ ಅಂತ ಅಷ್ಟೆ. ಹೇಗೆ ಹೋಗಿದ್ನೋ ಹಾಗೆ ಬರ್ತಾನೆ. ಏನು? ಎಲ್ಲಿ ಬರ್ತಾನೆ? ಆ ಚಂದ್ರಮಂಡಲದಿಂದ ಆಕಾಶಕ್ಕೆ ಬರುತ್ತಾನೆ. ಎಲ್ಲ ಪರಿಚ್ಛಿನ್ನವಾದ ಲೋಕಗಳು, ಆಕಾಶ ಮಹಾಕಾಶ ಪರಮಾತ್ಮ ಅಂತಲ್ಲ. ಈ ಬರ್ತಾ ಅಲ್ಲಿ ಬಿಟ್ಟು ಆಕಾಶ ಬಿಡ್ತಾನೆ. ಯಾಕೆ? ಈ ಮನೆ ಬಿಟ್ಟು ಹೋದ, ಈ ಗೃಹಾಕಾಶ ಇದ್ದ, ಇನ್ನೊಂದು ಸ್ವಂತ ಮನೆ ಕಟ್ಕೊಂಡ, ಆ ಗೃಹಾಕಾಶಕ್ಕೆ ಹೋದ. ಹಾಗೆ ಆಕಾಶ ಬರ್ತಾನೆ. ಜೊತೆ ಆಕಾಶಾದ್ವಾಯುಂ, ಆಕಾಶದಿಂದ ಆ ಲೋಕವನ್ನು ಬಿಡ್ತಾನೆ. ಅದೇನೋ ಆ ಶರೀರನೂ ಹೋಯ್ತಲ್ಲಿ,
ಮತ್ತೇನ್ ಮಾಡ್ತಾನೆ ಹಿಂದೆ ಹೋಗ್ತಾನೆ ವಾಯು ಲೋಕವನ್ನು ಪಡೀತಾನೆ. ಅಲ್ಲಿ ಏನ್ ಮಾಡ್ತಾನೆ ವಾಯುಲೋಕವನ್ನು ವಾಯುರ್ಭೂತ್ವ ಅಲ್ಲಿ ವಾಯುವಾಗಿ ನೋಡಿ ಇವೆಲ್ಲ ಇದೆ. ಇದಕ್ಕೇನು ಅರ್ಥ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ವಾಯುರ್ಭೂತ್ವ ಏನು ವಾಯು ಆಗ್ಬಿಡ್ತಾನ ಅಲ್ಲಿ ಹೇಗಿದು ಅದು ಹೇಗೆ ವಾಯು ಆಗ್ಬಿಡ್ತಾನೆ? ವಾಯು ಆಗ್ಬಿಟ್ಟು ತಿರ್ಗಾ ಭೂತಗಳು ಸೇರ್ಕೊಂಡ್ಬಿಡ್ತಾನಲ್ಲ, ದೀನವಾಗಿದ್ದ ತಿರುಗಿ ಸೇರ್ಕೊಂಡ್ಬಿಡ್ತಾನಲ್ಲ ಹೇಗೆ ಅಂತ ವಿಚಾರ ಮಾಡ್ತಾರೆ ಒಮ್ಮೆ. ಆ ವಾಯುವೇ ಆಗಿ ಧೂಮೋ ಭವತಿ, ಅಲ್ಲಿಂದ ಅವನು ಧೂಮವಾಗುತ್ತಾನೆ. ಎಲ್ಲ ಈ ಸೂಕ್ಷ್ಮವಾದ ಪದಾರ್ಥಗಳು. ಧೂಮ ನಾವಿಲ್ಲಿ ಹೊಗೆ ಅಂತ ಮಾಡ್ತೀವಲ್ಲ ಆ ಥರ ಅಂತ ಅರ್ಥ ಮಾಡ್ಬೇಕಾಗಿಲ್ಲ. ಧೂಮ ಅಂದ್ರೆ ಹೊಗೆ ಪ್ರಕಾರ. ಅದೇ ಆಕಾಶ ಅಂದ್ರೇನು? ಆಕಾಶಕ್ಕೆ ಏನೂ ಇಲ್ಲ, ಆಕಾರವಾಗಲಿ ರೂಪವಾಗಲಿ ಅದಕ್ಕೆ ರುಚಿಯ ಯಾವುದೂ ಇಲ್ಲ. ಆದರೆ ಆಕಾಶ ಏನಾಗುತ್ತಾನೆ ಅದಕ್ಕಿಂತ ಸ್ವಲ್ಪ ಸ್ಥೂಲ ವಾಯು, ಅದಕ್ಕಿಂತ ಸ್ಥೂಲ ಧೂಮ. ಧೂಮಕ್ಕೇನಾಗಿದೆ? ಧೂಮಕ್ಕೂ ಕೂಡ ಏನೋ ಒಂದು ಆಕಾರ ಅಂತಕ್ಕಂಥದ್ದು ಇದೆ, ಅದಕ್ಕೊಂದು ಘನ ಅಂತಕ್ಕಂಥದ್ದು ಇದೆ, ಅದಕ್ಕೊಂದು ಬಣ್ಣ ಅಂತಕ್ಕಂಥದ್ದು ಇದೆ, ಎಲ್ಲ ಇದೆ. ಅದಕ್ಕೆ ಸ್ಥೂಲವಾಯಿತು. ಹೀಗೆ ಧೂಮ ಆಗ್ತಾನೆ. ಮತ್ತೆ ಧೂಮೋ ಭವತಿ, ಆಮೇಲೆ ಧೂಮೋ ಭೂತ್ವ ಅಲ್ಲಿ ಧೂಮವಾಗಿದ್ದುಕೊಂಡು ಅಭ್ರಂ ಭವತಿ, ಅಭ್ರನಾಗುತ್ತಾನೆ. ಅಭ್ರ ಅಂತಂದ್ರೇನು? ಅಭ್ರ ಅಂದ್ರೆ ಸಾಮಾನ್ಯವಾದ ಅರ್ಥ ಮೇಘ ಅಂತ, ಮೋಡ ಅಂತ ಅಭ್ರ ಅಂದ್ರೆ. ಎಲ್ಲ ಕಡೆಯಲ್ಲೂ ಕೂಡ ಇದರಲ್ಲೂ ಕೂಡ ಕೋಶದಲ್ಲಿ ಅಂತ ಹೇಳ್ಬಿಟ್ಟು ನಭೋ ಭುವನ ಆಕಾಶಂ ಅಂತ ಹೇಳಿದ್ರು ಅಲ್ಲಿ ಅಭ್ರ ಅಂತಕ್ಕಂಥದ್ದು ಬಂದಿದೆ. ಇಲ್ಲಿ ಅಭ್ರ ಅಂದ್ರೇನು? ಮತ್ತೆ ಅಭ್ರೋ ಭೂತ್ವ ಅಭ್ರಂ ಭೂತ್ವ ಮೇಘೋ ಭವತಿ. ಅಭ್ರ ಅಂದ್ರೆ ಮೇಘ, ಅಭ್ರನಾಗಿದ್ದುಕೊಂಡು ನಂತರ ಮೇಘವಾಗುತ್ತಾನೆ. ಬೇರೆ ಮೇಘ ಬೇರೆನಾ ಅಂದ್ರೆ ಹೌದು. ಏನು ಅಭ್ರಕ್ಕೂ ಮೇಘಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಅಭ್ರ ಅಂತಂದ್ರೆ ಮೋಡಗಳೇ ಅದೂ, ಆದರೆ ಒಂದು ಕಡೆ ಸೇರಿಕೊಂಡಿರತಕ್ಕಂತಹ ಘನೀಭೂತವಾದ ಮೋಡ ಅಲ್ಲ. ಅದು ಘನೀಭಾವವನ್ನ ಪಡೆದಿರೋದಿಲ್ಲ. ಏನಾಗಿರುತ್ತೆ? ಚದುರೋಗಿರುತ್ತೆ. ಇದು ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ದೊಡ್ಡ ಚದುರೋಗಿರುತ್ತೆ. ಚದುರೋದ್ರೆ ಏನಾಗುತ್ತೆ? ಆ ಚದುರಿದ ಮೋಡಗಳಿಂದ ಮಳೆ ಬರುವ ಹಾಗಿಲ್ಲ. ಏನಾಗುತ್ತೆ? ಅವೆಲ್ಲ ಗಾಳಿಯ ಸಹಾಯ ಒಟ್ಟು ಸೇರ್ಕೊಂಡಾಗ ಘನೀಭೂತವಾದಾಗ ಮಳೆ ಬರುತ್ತೆ. ಆ ಮಳೆ ಸುರಿಸತಕ್ಕಂತಹ ಅಭ್ರಕ್ಕೆ ಮೇಘ ಅಂತಲೂ, ಈ ಚದುರಿದ ಮೋಡಗಳಿಗೆ ಅಭ್ರ ಅಂತಲೂ ಒಂದು ಡಿಫರೆನ್ಶಿಯೇಟ್ ಮಾಡಿ ಹೇಳಿದ್ದಾರೆ ಅಷ್ಟೇ. ಇದು ಏನಾಗುತ್ತೆ? ಇಲ್ಲಿ ಮಾತ್ರ ನಿಮ್ಗೆ ಸಿಗ್ತಕ್ಕಂಥದ್ದು, ಇನ್ಯಾವ ಕೋಶದಲ್ಲಿ ಸಿಕ್ಕೋದಿಲ್ಲ. ಕೋಶದಲ್ಲಿ ಮೇಘ ಅಂದ್ರೂ ಒಂದೇ, ಅಭ್ರ ಅಂದ್ರೂ ಒಂದೇ ಹೇಳ್ತಾರೆ. ಈ ಒಂದು ಕಾವ್ಯದಲ್ಲಿಯೂ ಕೂಡ ಅದು ಸಮಾನಾರ್ಥಕವಾಗಿ ಪ್ರಯೋಗ ಮಾಡಿದ್ದಾರೆ. ಹೇಳಿದ್ದಾರಲ್ಲ ಅಭ್ರ ಮೇಘ ಬೇರೆ ಬೇರೆ ಹೇಳಿದ್ದಾರಲ್ಲ, ಅದಕ್ಕೆ ಅರ್ಥ ಮಾಡಬೇಕು. ಇದಕ್ಕೆ ಈ ಅರ್ಥವನ್ನು ಮಾಡಿದ್ದಾರೆ ಯಾರು? ವ್ಯಾಖ್ಯಾನಕಾರರು. ನಮಗೇನು ಗೊತ್ತಾಗೋದಿಲ್ಲ. ಅಭ್ರ ಆದ್ರೂ ಒಂದೇ, ಮೇಘ ಆದ್ರೂ ಒಂದೇ. ಕೃಷ್ಣನ ತೆಗೆದು ನೋಡ್ರಿ, ಎಲ್ಲ ಒಂದೇ ಇದೆ. ಅಮಲ ತೆಗೆದು ನಭೋ ನಮಾಕಾಶ ಅಂತ ಇದೆ. ಇಲ್ಲಿಗೂ ಏನ್ ಅಭ್ರ ಅಂತಂದ್ರೆ ಚದುರಿದ ಮೋಡಗಳು ಮಳೆ ಸುರಿಸುವುದಕ್ಕೆ ಅಸಮರ್ಥವಾಗಿರ್ತಕ್ಕಂಥ ಮೋಡಗಳು ಆಗ್ತಾನೆ. ಆಮೆಯಿಂದ ಏನ್ ಮಾಡ್ತಾನೆ? ಅಲ್ಲಿಂದ ಅಭ್ರೋಭೂತ್ವ ಮೇಘೋ ಭವತಿ, ಅಲ್ಲಿಂದ ಮೇಘನ ಅಲ್ಲಿ ಘನೀಭೂತ ಒಟ್ಟು ಸೇರ್ಕೊಳ್ಳುತ್ತೆ. ಕಪ್ಪು ಮೋಡ ಆಯ್ತು, ಮಳೆ ಬಂತು. ಮೇಘೋ ಭವತಿ ಮೇಘೋ ಭೂತ್ವ ಪ್ರವರ್ಷತಿ. ನೋಡಿ ಇಲ್ಲಿ ಹೇಳಿ, ಮೇಘೋ ಭೂತ ಮೇಘವಾಗಿ ನಂತರ ಏನ್ ಮಾಡ್ತಾನೆ? ಪ್ರವರ್ಷತಿ, ಮಳೆ ಸುರಿಸ್ತಾನೆ. ಅಲ್ಲಿಂದ ಬಂದಕ್ಕೆ ಹಿಂದೆ ಹೇಳಿರ್ತಕ್ಕ ಮಳೆ ಸುರಿಸ್ತಾನೆ. ಅಲ್ಲಿ ಬೀಜಗಳು ಔಷಧಿ ವನಸ್ಪತಿಗಳು ಬೆಳೀತವೆ. ಅದೇನ್ ಮಾಡ್ತಾರೆ? ಅದು ಬೀಜ. ಅದರಿಂದ ಏನಾಗ್ತಾನೆ? ಈ ಒಂದು ಅಪ್ಪು ನೀರು ಅಂತ ಆಗುತ್ತೆ. ಆ ಬೀಜ ನೀರು ಅಂದ್ರೆ ಏತಸ್ಸು ಅಂತ, ಅದರಿಂದ ಆಗುತ್ತೆ. ಅದರಿಂದ ಏನಾಗುತ್ತೆ? ಯಾವುದು ಜನ್ಮ ಅಂತ ಹೇಳಿ. ಇದು ಒಂದು ಕ್ರಮ ಇದು ಹೇಳಿ ಪ್ರವರ್ಷತಿ ಛಾಂದ್ರಿ ತತ್ರ ಸಂಶಯ. ನೋಡಿ ಇಲ್ಲಿ ಒಂದು ಸಂಶಯ ಬಂದ್ಬಿಡ್ತದೆ. ಏನು? ಮೇಘೋ ಭೂತ್ವ ಧೂಮೋ ಭೂತ್ವ ಅಭ್ರಂ ಭೂತ್ವ ಅಂತ ಏನೋ ಇದೆಯಲ್ಲ ಇಲ್ಲಿ. ಅಂದ್ರೆ ಈ ಭೂತ್ವ ಏನ್ ಅರ್ಥ ಅಂದ್ರೆ
ಅಲ್ಲ ಹೇಳಿ ತತ್ರ ಸಂಶಯ ಕಿಂ ಆಕಾಶಾದಿ ಸ್ವರೂಪಮೇವ ಅವರೋಹಂತಹ ಪ್ರತಿಪದ್ಯಂತೆ ಕಿಂ ವಾ ಆಕಾಶಾದಿ ಸಾಮ್ಯಂ ಇತಿ. ಇದು ಸಂಶಯ ಏನು ನೋಡಿ, ಚಂದ್ರಲೋಕದಿಂದ ಆಕಾಶಕ್ಕೆ ಬರ್ತಾನೆ, ಆಕಾಶದಿಂದ ವಾಯು, ವಾಯುವಿಂದ ಅಭ್ರ, ಮೇಘ ಬರ್ತಾನಲ್ಲ. ಬರುವಾಗ ಮೊಟ್ಟ ಮೊದಲು ಆಕಾಶ, ಈ ಆಕಾಶವನ್ನು ಪಡಿತಾರೆ. ಆಕಾಶವೇ ಮೊದಲಾದ ಅಂದ್ರೆ ಆಕಾಶ, ವಾಯು, ಅಭ್ರ, ಮೇಘ ಅಂತ ಅರ್ಥ, ಮಳೆ ಅಂತ ಅರ್ಥ. ಈ ಕ್ರಮ ಇದೆಯಲ್ಲ, ಇಲ್ಲಿ ಆಯಾ ಆಕಾಶಾದಿ ಸ್ವರೂಪಮೇವ, ಆಕಾಶಾದಿ ಆಕಾಶವೇ ಮುಂತಾದ ಸ್ವರೂಪವನ್ನೇ ಪಡೆದುಕೊಂಡು ಬಿಡುತ್ತಾನೋ, ಪಡೆದುಕೊಂಡು ಇಳಿತಾನೋ, ಅಥವಾ ಕಿಂವ ಆಕಾಶಾದಿ ಸಾಮ್ಯಂ, ಆಕಾಶ ಸ್ವರೂಪ ಪಡೆಯೋಲ್ರಿ, ಸ್ವರೂಪ ಪಡೆಯೋನ ಆಕಾಶ ಆಗುತ್ತೆ, ಆ ಸ್ವರೂಪ ಅಲ್ಲ. ಆಕಾಶಾದಿ ಸಾಮ್ಯಂ ಅಂದ್ರೆ ಆಕಾಶಾದಿಗಳಿಗೆ ಸಮನಾಗಿರ್ತಕ್ಕಂತಹ. ಎರಡಕ್ಕೂ ಏನು ವ್ಯತ್ಯಾಸ? ಆಕಾಶಾದಿ ಸ್ವರೂಪ ಅಂದ್ರೆ ಆಕಾಶವೇ ಆಗ್ಬಿಡ್ತಾನೋ, ಅಥವಾ ಆಕಾಶಾದಿ ಸಾಮ್ಯ, ಸಾಮ್ಯ ಅಂದ್ರೆ ಆಕಾಶದಂತೆ, ಒಂದು ಆಕಾಶವೇ ಆಗಿಬಿಡ್ತಾನೆ, ಇನ್ನೊಂದು ಆಕಾಶದಂತೆ ಆಗುತ್ತಾನೆ. ಎರಡು ಬೇರೆ ಬೇರೆ, ಆಕಾಶದಂತೆ ಆಗುತ್ತೆ. ಇದು ಸಂಶಯ ಆಯ್ತು. ಇಲ್ಲಿ ಮೊಟ್ಟ ಮೊದಲು ಏನ್ ತೋರುತ್ತೆ? ತತ್ರ ಪ್ರಾಪ್ತಂ ತಾವತ್, ತತ್ರ ತಾವತ್ ಪ್ರಾಪ್ತಂ, ತಾವತ್ ಅಂದ್ರೆ ಮೊದಲಿಗೆ. ಅಲ್ಲಿ ಮೊದಲಿಗೆ ನಮಗೆ ಏನ್ ತೋರುತ್ತೆ, ಏನು ಗೊತ್ತಾಗುತ್ತೆ ಅಂದ್ರೆ ಆಕಾಶಾದಿ ಸ್ವರೂಪವೇ ಪ್ರತಿಪದ್ಯಂತೆ ಇತಿ. ಅವನು ಆಕಾಶವನ್ನು ಪಡೆಯುತ್ತಾನೆ ಅಂತನೋ ಆಕಾಶ ಸ್ವರೂಪವನ್ನು ಪಡೆಯುತ್ತಾನೆ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಆ ಆಕಾಶಾದಿ ಸ್ವರೂಪವನ್ನೇ ಪಡೆಯುತ್ತಾನೆ ಎಂಬತಕ್ಕಂಥದ್ದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಕುತ ಹೇಗೆ ಏವಮ್ಮಿ ಶ್ರುತಿರ್ಭವತಿ, ಇದಕ್ಕೆ ಶ್ರುತಿನೇ ಪ್ರಮಾಣ, ಏನೂ ಪ್ರಮಾಣ ಇಲ್ಲ. ಹೌದ್ ತಾನೆ? ಪ್ರತ್ಯಕ್ಷವಾಗಿ ಹೇಳ್ತಕ್ಕಂಥ ಒಬ್ಬನೂ ಇಲ್ಲ, ಇಲ್ಲಿ ಅನುಮಾನದಿಂದಲೂ ಕೂಡ ಸಿದ್ಧವಾಗತಕ್ಕಂಥ ವಿಷಯವಲ್ಲ. ಇದು ಇರ್ತಕ್ಕಂಥದ್ದು ಆಗಮ ಪ್ರಮಾಣ, ಶ್ರುತಿ ಪ್ರಮಾಣ ಅಷ್ಟೇ. ಶ್ರುತಿ ಪ್ರಮಾಣ ಇದೆ. ಏನು ಅಂದ್ರೆ ಇತರಥ ಲಕ್ಷಣ ಸ್ಯಾತ್. ಈ ಶ್ರುತಿ ಪ್ರಮಾಣ ಏನಿದೆ? ಶ್ರುತಿ ಪ್ರಮಾಣ ಈ ಆಕಾಶಾದಿ ಸ್ವರೂಪವನ್ನು ಪಡೆಯುತ್ತಾನೆ ಅಂತ ಇದೆ. ಶ್ರುತಿ ಹಿಂದೆ ಏನಿತ್ತಲ್ಲ, ಅದು ಆಕಾಶಾದಿ ಸ್ವರೂಪವನ್ನು ಪಡೆಯುತ್ತಾನೆ ಅಂತ ಇದೆ. ಇತರಥ ಲಕ್ಷಣಾಸ್ಯ, ಹಾಗೊಂದು ವೇಳೆ ಅರ್ಥ ಮಾಡದೆ ಈ ಸಾಮ್ಯ ಅದು ಇದು ಅಂತ ಅರ್ಥ ಮಾಡಿಬಿಟ್ರೆ ಏನಾಗುತ್ತೆ? ಅದು ಮುಖ್ಯ ಅರ್ಥ ಆಗೋದಿಲ್ಲ, ಲಕ್ಷಣಾರ್ಥ ಅಂತ ಆಗಿಬಿಡುತ್ತೆ. ಹೌದ್ ತಾನೆ? ಮುಖ್ಯಾರ್ಥ ಅಂತ ಆಗೋದಿಲ್ಲ. ಇವನು ಸಿಂಹ ಕಣ್ರಿ ಅಂತಂದ್ರೆ ಏನದು? ಅದು ಲಕ್ಷಣಾರ್ಥದಲ್ಲಿ ಹೇಳಿದ್ದೇ ಹೊರತು ಮುಖ್ಯಾರ್ಥದಲ್ಲಿ ಹೇಳಿದ್ದಲ್ಲ. ಮುಖ್ಯಾರ್ಥದಲ್ಲಿ ಸಿದ್ಧ ಸಿಂಹ ಆಗೋಕ್ಕೆ ಸಾಧ್ಯನಾ? ಇಲ್ಲ, ಲಕ್ಷಣ. ಹಾಗೆ ಇಲ್ಲಿ ಏನಾಗಿದೆ, ಆ ಶ್ರುತಿಯಲ್ಲಿ ಹೇಳಿದೆ ಆಕಾಶಾದಿ ಸ್ವರೂಪವನ್ನು ಪಡ್ಕೊಳ್ತಾನೆ ಅಂತಂತ. ಹಾಗೊಂದು ವೇಳೆ ಇದ ಸ್ವರೂಪ ಪಡ್ಕೊಳ್ಳಲ್ಲ, ಸಾಮ್ಯವನ್ನ ಅದರಂತೆ ಅಂತ ಹೇಳ್ಬಿಟ್ರೆ ಅವಾಗ ಏನಾಗುತ್ತೆ? ಲಕ್ಷಣ ಆಗ್ಬಿಡುತ್ತೆ. ಅದರಂತೆ ಇದ್ದಾನೆ ಲಕ್ಷಣ, ಲಕ್ಷಣ ಅರ್ಥ ತಗೊಂಡಾಗ ಆಗ್ಬಿಡುತ್ತೆ. ಅಲ್ಲ ಸ್ವಾಮಿ, ಅಲ್ಲ ಸ್ವಾಮಿ, ಪ್ರತಿಪಕ್ಷವರು ಹೇಳ್ತಾ ಇದ್ದಾನೆ. ಪ್ರತಿಪಕ್ಷವರು ಅಲ್ಲ, ನೋಡಿ, ಶ್ರುತಿ ಇದೆ ಮತ್ತೆ ಲಕ್ಷಣ ಇದೆ. ಶ್ರುತಿ ನೇರವಾಗಿ ಒಂದು ಅರ್ಥ ಹೇಳ್ತಾ ಇದೆ, ಲಕ್ಷಣ ಅರ್ಥ ಬೇರೆ ಹೇಳ್ತಾ ಇದೆ. ಹೀಗಿರುವಾಗ ಎರಡಕ್ಕೂ ಒಂದು ವೇಳೆ ಹೊಂದುವಂತಾಗಿ ಬಿಟ್ರೆ ಆಗ ನಾವು ಯಾವ್ದು ಸ್ವೀಕಾರ ಮಾಡಬೇಕು? ಎರಡಕ್ಕೂ ಹೊಂದುವಂತ ಆಗಿಬಿಡುತ್ತೆ ಸಂದರ್ಭದಲ್ಲಿ, ಆವಾಗ ಯಾವ ಸ್ವೀಕಾರ ಮಾಡಬೇಕು ಅಂದ್ರೆ ಅದನ್ನ ಹೇಳ್ತಾರೆ ಶ್ರುತಿ ಲಕ್ಷಣ ವಿಷಯೇ ಶ್ರುತಿ ನ್ಯಾಯ ನ ಲಕ್ಷಣ. ಅಂದ್ರೆ ಶ್ರುತಿ ಮತ್ತೆ ಲಕ್ಷಣ. ಶ್ರುತಿ ಹೇಳ್ತಾ ಇದೆ ಏನಂತ? ಒಂದು ಉದಾಹರಣೆ ನಮಗೆಲ್ಲ ಗೊತ್ತಿರ್ತಕ್ಕ ಹೇಳ್ತಾನೆ ನೋಡಿ. ಶ್ರುತಿ ತತ್ವಮಸಿ ಅಂತ ಹೇಳ್ತಾ ಇದೆ. ಇದೇ ದೊಡ್ಡ ವಿಚಾರ, ಇದು ನಮ್ಗೆ ಗೊತ್ತು ಅಂದ್ರೆ ದೊಡ್ಡ ವಿಚಾರ, ಬಹಳ ದೊಡ್ಡ ವಿಚಾರ. ಶ್ರುತಿ ತತ್ವಮಸಿ ಅಂತ ಹೇಳ್ತಾ ಇದೆ. ಏನಾಗಿದೆ? ತ್ವಂ ತತ್ ಅಸಿ, ನೀನು ಅದಾಗಿದ್ದೀಯೇ ಅಂತ ಹೇಳ್ತಾ ಇದೆ. ಇದೇನಿದು? ಅಲ್ಲ ಸ್ವಾಮಿ, ನೀನು ಇದಾಗಿದ್ದೀಯೇ ಅಂತ ಬಾಯಿ ಬಿಟ್ಟು ಕೈ ತೋರಿಸಿ, ನೀನು ಅಂತ ತೋರಿಸಿ, ಇದು ಅಂತ ತೋರಿಸಿ ಆಗಿದ್ದೀಯೇ ಬ್ರಹ್ಮ ಅಂತ ಹೇಳಿ ಹೇಳುವಾಗ
ನೀವು ಅದಕ್ಕೆ ಎಲ್ಲರಿ ಹಾಗಲ್ಲ ಅದು, ಇದು ಈ ಶ್ರುತಿ ಅರ್ಥ ಹಾಗೆ ತಗೊಳ್ಬಾರ್ದು, ಇದು ಲಕ್ಷಣ, ಇದು ಲಕ್ಷಣಾರ್ಥದಲ್ಲಿ ತೆಗೆದುಕೊಳ್ಬೇಕು. ಹೇಗೆ ಇವನು ಸಿಂಹ ಅಂತಂದ್ರೆ ಸಿಂಹ ತಗೋತಾರ ಎಲ್ಲರ, ಇವನು ಸಿಂಹದಂತೆ ಅದು ಲಕ್ಷಣಾರ್ಥ ತಗೋಬೇಕು ಅಂತ ಹೇಳ್ಬಿಟ್ಟು, ನೀನೇ ಅದಾಗಿದ್ದೀಯೆ ಅಂದ್ರೇನು, ನೀನು ಅದರಂತೆ ಆಗುತ್ತೀಯೇ ಅಂತ ಅರ್ಥ ಅಂದ್ಬಿಟ್ರು. ಇದಾರು ಅದಾಗ ಕ್ರಮ ಸಾಧ್ಯನ? ಅದಕ್ಕೆ ಬೇಕಾದಷ್ಟು ಕಾರಣ ಹೇಳಿದ್ರಲ್ಲ. ನೀನು ನೀನು ಅದಾಗಿದ್ದೀಯೆ. ನೋಡಿ, ಎಲ್ಲ ವರ್ತಮಾನ ಪ್ರಯೋಗ, ವರ್ತಮಾನ ಕಾಲದ ಪ್ರಯೋಗ ಹಸಿ, ಅದನ್ನೇನು ಹೇಳ್ಬಿಟ್ಟು ಇವರು ಎಲ್ಲಾರು ಬಿಟ್ಟೇನ್ರಿ. ಅದಕ್ಕೋಸ್ಕರ ಹೇಗೆ ಅರ್ಥ ಮಾಡಬೇಕು ಅಂದ್ರೆ ಹೀಗೆ ಅರ್ಥ ಮಾಡಬೇಕು. ನೀನು ಸಿಂಹ ಅಂದಾಗ ಹೇಗೆ ನಾವು ಸಿಂಹದಂತೆ ಅಂತ ಅರ್ಥ ಮಾಡುತ್ತೇವೆಯೋ, ಹಾಗೆ ಇಲ್ಲೂ ಕೂಡ ನೀನು ಅದಾಗಿದ್ದೀಯೆ ಅಂದ್ರೆ ನೀನು ಅದರಂತೆ ಆಗುತ್ತೀಯೆ ಅಥವಾ ಇದೆಯೇ ಅಂತ ಹೇಳಿ ಪರವಾಗಿ ಅದರಂತೆ ಲಕ್ಷಣಾರ್ಥವನ್ನು ಹೇಳಬೇಕು. ಸರಿ, ಇದೊಂದು ನ್ಯಾಯ ಹೇಳ್ತಾರೆ. ಶ್ರುತಿರ್ ಲಕ್ಷಣ ವಿಷಯ, ಶ್ರುತಿ ಮತ್ತೆ ಲಕ್ಷಣ ಎರಡು ಅರ್ಥ ಇದೆ. ತತ್ವಮಸಿ ಎನ್ನುವಾಗ ಶ್ರುತಿ ಅರ್ಥನೂ ಇದೆ, ನೀನು ಅದಾಗಿದ್ದೀಯೆ. ಮತ್ತೆ ಲಕ್ಷಣ ಅರ್ಥ ಏನು, ನೀನು ಅದರಂತೆ ಆಗಿದ್ದೀಯೆ. ಅದು ಇದರಲ್ಲಿ ಯಾವ ಅರ್ಥನ ಮುಖ್ಯ ತಗೋಬೇಕು? ಶ್ರುತಿರ್ ನ್ಯಾಯ, ಶ್ರುತಿ ನೇರವಾಗಿ ಏನು ಹೇಳ್ತಾ ಇದೆಯೋ ಅದು ನಮಗೆ ಮುಖ್ಯ. ಲಕ್ಷಣ ಒಂದು ವೇಳೆ ಶ್ರುತಿ ಅರ್ಥ ಹೊಂದದೇ ಇರುವ ಹಾಗಿದ್ದರೆ, ಶ್ರುತಿಯ ನೇರವಾದ ಅರ್ಥ ಹೊಂದದೇ ಇರುವ ಹಾಗಿದ್ರೆ ಆಗ ನೀವು ಬೇಕಾದ ಲಕ್ಷಣಾರ್ಥ ತಗೋಬಹುದು. ಈಗ ನೋಡಿ, ಇವನು ಸಿಂಹ ಅಂದಾಗ ಅಲ್ಲಿ ಮುಖ್ಯವಾಗಿ ನೇರವಾಗಿ ಹೊಂದುವಂತ ಅರ್ಥ ಹೊಂದೋದಿಲ್ಲ. ಅಲ್ಲಿ ಸಿಂಹ ಅಂತಕ್ಕಂಥ ಹೊಂದುತ್ತಾ, ಅಲ್ಲಿ ಹೊಂದೋದಿಲ್ಲ. ಹೊಂದದೇ ಇರುವ ಸಂದರ್ಭದಲ್ಲಿ ಲಕ್ಷಣಾರ್ಥ ತೆಗೆದುಕೊಳ್ಬಹುದು. ಹೊಂದುವಂತಾಗಿದ್ರೆ ಆಗ ಏನ್ ಮಾಡ್ಬೇಕು, ಎರಡೂ ಹೊಂದುವಂತಾಗಿದ್ರೆ ಶ್ರುತಿಯನ್ನೇ ಹಿಡಿಯಬೇಕೇ ಹೊರತು ಲಕ್ಷಣಾರ್ಥವನ್ನಲ್ಲ, ಶ್ರುತ್ಯರ್ಥವನ್ನೇ ಹಿಡಿಬೇಕು ಅಂತ ನ್ಯಾಯ ಇದೆ. ತಥಾಚ ವಾಯುರ್ಭೂತ್ವ ಧೂಮ ಭವತಿ ಇತ್ಯೇವಮಾದೀನಿ ಅಕ್ಷರಾಣಿ ತತ್ತತ್ ಸ್ವರೂಪೋಪತ್ತೌ. ಹಾಗೆ ಆಕಾಶ ಆಕಾಶ ಸ್ವರೂಪ, ವಾಯು ಬರ್ತಾನೆ ವಾಯು ಸ್ವರೂಪ, ಧೂಮ ಬರ್ತಾನೆ ಧೂಮ ಸ್ವರೂಪ, ಅಭ್ರಕ್ ಬರ್ತಾನೆ ಅಭ್ರ ಸ್ವರೂಪ, ಮೇಘಕ್ಕೆ ಬರ್ತಾನೆ ಮೇಘ ಸ್ವರೂಪ, ಮಳೆ ಬರ್ತಾನೆ ಮಳೆಯ ಸ್ವರೂಪ, ಮತ್ತೆ ಏನು ರೇತಸ್ಸಾಗ್ತಾನೆ ರೇತ ಸ್ವರೂಪ. ಆದ್ದರಿಂದ ಜನ್ಮ ಗರ್ಭ ಸ್ವರೂಪ ಒಂದ್ಸಲ ಸ್ವಾಮಿ ಸ್ವರೂಪ. ಅದರಂತೆ ನೋಡಿ, ಇವಾಗ ಮನುಷ್ಯ ಇವನು ಇಷ್ಟೆಲ್ಲ ಒಂದು ಪ್ರೋಸೆಸ್ ಇದೆಯಲ್ಲ, ಕ್ರಮ, ಇದರಿಂದ ಒಬ್ಬ ಜನ್ಮವಾಯಿತು. ಓಹೋ ಇದರಿಂದ ಜನ್ಮವಾದಂತೆ ಅಂತ ಅವ್ರು ಹೇಳ್ತಾರ. ಜನ್ಮವಾಗ್ತಾ ಇದೆಯಲ್ಲ ಸ್ವಾಮಿ, ಕಣ್ಣು ಕಾಣ್ತಾ ಇದ್ದಾರೆ, ಹುಟ್ತಾ ಇದ್ದಾನಲ್ಲ ಅವನು, ಹುಟ್ಟಬೇಕಾದ್ರೆ ಇದೆಲ್ಲ ಕಾರಣ ತಾನೆ. ಅದರಂತೆ ಅಂತ ಯಾಕೆ ಹೇಳ್ತೀರ? ಅದಕ್ಕೆ ಇದು ಸ್ವರೂಪ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ನೇರವಾದ ಅರ್ಥವನ್ನು ಹಿಡಿಬೇಕು. ಸ್ವರೂಪ ಅಪಪತ್ತವು ಅಂದ್ರೆ ತತ್ವ ಸ್ವರೂಪ, ಆಯಾಯ ಸ್ವರೂಪವನ್ನೇ ಪಡೆಯುತ್ತಾನೆ ಎಂದು ಹೇಳಿದರೆ ಮಾತ್ರ ಉಪಪತ್ತವು, ಆ ಹೇಳಿದ ಮಾತ್ರ ಆಂಜಸ್ಯವ ಅವಕಲ್ಪಂತೆ, ಅದು ಸರಿಯಾಗಿ ಹೊಂದುತ್ತದೆ. ಆಂಜಸ್ಯವ ಅದು ಸರಿಯಾದ ಅರ್ಥ. ಹೀಗೆ ಅರ್ಥ ಮಾಡಬೇಕು. ತಸ್ಮಾತ್ ಆಕಾಶಾದಿ ಸ್ವರೂಪ ಪ್ರತಿಪತ್ತಿ, ಆದ್ದರಿಂದ ಅವನು ಆಕಾಶಾದಿ ಸ್ವರೂಪವನ್ನು ಪಡೆಯುತ್ತಾನೆ. ಶ್ರುತಿ ನೇರವಾಗಿ ಹೇಳ್ತಾ ಇದೆ, ಆ ಅರ್ಥ ತಗೊಳ್ಳಿ. ಲಕ್ಷಣಾರ್ಥ ಶ್ರುತಿ ಇದೆಲ್ಲ ಸಾಮ್ಯಾರ್ಥ ತಗೋಬೇಕು. ಅಂದ್ರೇನು? ಆಕಾಶದಂತೆ ವಾಯುವಿನಂತೆ ಅಂತೆ ಆಗ್ತಾನೆ, ಅದೇ ಇದೆಯಲ್ಲ. ಹಾಗೆ ಮನುಷ್ಯ ಕೊನೆ ಬಂದಾಗ ಏನಾಗ್ತಾನೆ, ಅವನು ಗರ್ಭ, ಅಲ್ಲಿಂದ ಜನ್ಮ. ಆವಾಗಲೂ ಅಂತೆ ಅಂತ ಹೇಳ್ತೀರಾ? ಕಣ್ಣಿಗೆ ಕಾಣ್ತಾ ಹುಟ್ಟಿದ್ದು, ಈಗ ತರ ಮಗು ಹುಟ್ಟಿದೆ ಹೇಳ್ತಾ ಇದೆ, ಅಂತೆ ಅಂತ ಯಾಕೆ ಹೇಳ್ತೀರಾ? ಇವೆಲ್ಲ ಸ್ವರೂಪ. ಇದು ನೋಡಿ ಹೇಗೆ ವಾದ ಮಾಡ್ತಾ ಇದೆ ನೋಡಿ, ಸ್ವರೂಪ ಓದ್ತೀವಿ ಅಂತ. ಅದಕ್ಕೋಸ್ಕರ ಇಲ್ಲಿ ಮುಂದೆ ಏನ್ ಹೇಳ್ತಾರೆ, ಸಿದ್ಧಾಂತವನ್ನು ಹೇಳ್ತಾರೆ. ಸಿದ್ಧಾಂತವನ್ನು ಹೇಳಿದಾಗ ಏನ್ ಮಾಡ್ತಾರೆ ನೋಡಿ, ಆ ಥರ ಅಲ್ಲ. ಸ್ವರೂಪ ಪ್ರತಿಪತ್ತಿ ಅಂತಕ್ಕಂಥದ್ದು ಹೊಂದೋದಿಲ್ಲ, ಆಗೋದಿಲ್ಲ. ಯಾವಾಗ ಹೊಂದೋದಿಲ್ಲವೋ ಶುದ್ಧರ್ಥ ಲಕ್ಷಣಾರ್ಥವನ್ನೇ ತೆಗೆದುಕೊಳ್ಳಬೇಕು. ಹಾಗಾಗಿ ಇಲ್ಲಿ ಸಾಮ್ಯಾರ್ಥವನ್ನೇ ತೆಗೆದುಕೊಳ್ಳಬೇಕು.
ಅಂತ ಹೇಳಿ ಸಿದ್ಧಾಂತ ಮಾಡಿದ್ರು. ಅಲ್ಲ ಸ್ವಾಮಿ, ಸಾಮ್ಯಾರ್ಥ ಅಂತ ತಗೊಂಡ್ಬಿಟ್ರೆ ಬಾದರಾಯಣರು ಆ, ಓಂ ಸಾಮ್ಯಾಪತ್ತಿರುಪಪತ್ತೇ ಅಂತ ಹೇಳಿದಾರ. ಸೂತ್ರ ಏನ್ ಸ್ವಾಮಿ ಇದೆ? ಸ್ವಾಭಾವ್ಯಾಪತ್ತಿರುಪಪತ್ತೇ ಅಂತ ಇದೆ. ಸ್ವಾಭಾವ್ಯ ಅಂದ್ರೇನು? ಸಾರೂಪ್ಯ, ಸಾದೃಶ್ಯ. ಸಾರೂಪ್ಯ ಅಂದ್ರೇನು? ಆ ಸ್ವರೂಪ ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ. ಆ ಶ್ರುತಿಯಲ್ಲೇ ಬಾದರಾಯಣ ಬರೆದಿದ್ದಾರೆ ಸ್ವಾಭಾವ್ಯ. ನೀವು ಅದಕ್ಕೇನು ಅರ್ಥ ಮಾಡ್ಬಿಟ್ಟು ಇಲ್ಲ ಇಲ್ಲ ಸ್ವಾಭಾವ್ಯ ಅಂತ ಅನ್ನೋದಕ್ಕೆ ಸಾಮ್ಯ ಅಂತ ಅರ್ಥ ಮಾಡ್ಬಿಟ್ಟು ಸಾಮ್ಯಾಪತಿ ಹೇಳ್ಬೋದಾಗಿತ್ತು ಅವರು. ಯಾಕೆ ಹೇಳಲಿಲ್ಲ ಅಂದ್ರೆ ಅದಕ್ಕೆ ಇದೆಲ್ಲ ಮುಂದೆ ಬರುತ್ತೆ. ಅದನ್ನು ಹೇಳ್ತಾನೆ, ಅದಕ್ಕೆ ಹೇಳ್ತಾರೆ ನೋಡಪ್ಪ, ಹೇಳಿದ್ದಾರೆ ಬಾದರಾಯಣರು ಸ್ವಾಭಾವ್ಯಾಪತ್ತಿರುವಪತ್ತೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಇದು ನಾವು ಹೇಳ್ತಾ ಇರ್ತಕ್ಕಂಥ ಸಾಮ್ಯಾರ್ಥ ದೃಷ್ಟಾರ್ಥ ಮತ್ತೆ ಹೊಂದುವುದಕ್ಕೆ ಇರತಕ್ಕಂಥ ಅರ್ಥ. ಈಗ ಈ ಶ್ರುತಿ ಮತ್ತೆ ಈ ಲಕ್ಷಣ ಎರಡರಲ್ಲಿ ಯಾವುದು ಬಲವತ್ತರವಾದದ್ದು? ಶ್ರುತಿ ಅಲ್ವಾ? ಇನ್ನೊಂದು ನ್ಯಾಯ ಇದೆ. ಇನ್ನೊಂದೇನು? ಈಗ ಅದು ಯಾವುದಂದ್ರೆ ಅರ್ಥಾನುಕ್ರಮ ಪ್ರತ್ಯಕ್ಷಾನುಭವಯೋ ಪ್ರತ್ಯಕ್ಷಾನುಭವೋ ಬಲೀಯಾನ್ ಅಂತ ಒಂದು ನ್ಯಾಯ. ಆ ನ್ಯಾಯ ತಗೋಬೇಕಪ್ಪ. ಈ ನ್ಯಾಯನ ತಗೋಬೇಕಾದ್ರು ಶ್ರುತಿರ್ಲಕ್ಷಣ ನ್ಯಾಯ ಅಂತ ಶ್ರುತಿ ಅದಾದ ನ್ಯಾಯ ತಗೋಬಾರ್ದು. ಏನು? ಅರ್ಥಾನುಕ್ರಮ ಪ್ರತ್ಯಕ್ಷಾನುಭವಯೋ ಒಂದು ಇದೆ, ಒಂದು ಪದಾರ್ಥ, ಅದಕ್ಕೆ ಆ ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ಅರ್ಥ ಒಂದಿದೆ, ಮತ್ತೆ ಆ ಅರ್ಥಕ್ಕಿಂತ ಬೇರೆಯಾಗಿ ಪ್ರತ್ಯಕ್ಷಾನುಭವ ನಮ್ಮ ಅನುಭವಕ್ಕೆ ಈಗ ಪ್ರತ್ಯಕ್ಷ ಬರ್ತಾ ಇದೆ. ಹಾಗೆ ಅದು ಬೇರೆಯಾಗಿ ಸ್ವಲ್ಪ ಬೇರೆಯಾಗಿ ಅರ್ಥ ಇದೆ. ಹಾಗಿರುವಾಗ ನಾವು ಯಾವುದನ್ನು ಹಿಡಿಬೇಕು? ಪ್ರತ್ಯಕ್ಷಾನುಭವಕ್ಕೆ ಮೊದಲ ಆದ್ಯತೆ, ಅರ್ಥಾನುಕ್ರಮಕ್ಕಲ್ಲ. ನೋಡ್ರಿ, ಆ ಡಿಕ್ಷನರಿ ಹೇಳಿದ್ದಾರೆ, ಈ ಡಿಕ್ಷನರಿನಲ್ಲಿ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ, ಆ ಕೋಶ ಯಾವುದು ಇಲ್ಲ, ಪ್ರತ್ಯಕ್ಷಾನುಭವ ಕಂಡ್ರಿ. ಹಾಗೆ ಇಲ್ಲೂ ಕೂಡ ಪ್ರತ್ಯಕ್ಷಾನುಭವ. ತತ್ವಮಸಿ ಅಂತ ಹೇಳುವಾಗ ಯಾವ ನ್ಯಾಯ ಉಪಯೋಗಿಸ್ಬೇಕು ನಾವು? ಈ ನ್ಯಾಯ. ಅರ್ಥಾನುಕ್ರಮ ಪ್ರತ್ಯಕ್ಷಾನುಭವಯೋ ಪ್ರತ್ಯಕ್ಷಾನುಭವೋ ಬಲೀಯಾನ್. ನೀನು ಅದಾಗಿದ್ದೀಯೇ ಎನ್ನುವುದಕ್ಕೆ ಯಾವುದೋ ಶ್ರುತಿ ಹೇಳ್ತಾ ಇದೆ, ಅದು ಹೇಳ್ತಾ ಇದೆ ಅಂತ ಅರ್ಥ ಕಲ್ಪಿಸಬಾರ್ದಯ್ಯ. ಪ್ರತ್ಯಕ್ಷಾನುಭವ, ನೀನು ಅದಾಗಿದ್ದೀಯೇ ಅಂತ ಅನ್ನೋದು ಪ್ರತ್ಯಕ್ಷವಾದ ಅನುಭವದಲ್ಲಿ ಬರ್ತಾ ಇದೆ. ನಾವು ತೋರಿಸ್ಕೊಡ್ತೇವೆ ಹೇಗೆ ಅನುಭವ ಬರ್ತಾ ಇದೆ. ಹಾಗೆ ತತ್ವಮಸಿ ಎನ್ನುವ ವಾಕ್ಯ ಪ್ರತ್ಯಕ್ಷವಾಗಿಯೇ ಅನುಭವಕ್ಕೆ ಬರುತ್ತಿರುವಾಗ ನೀನು ಅದಾಗಿದ್ದೀಯೇ ಅನ್ನುವುದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾ ಇರುವಾಗ ಅದ್ಯಾವುದು ಅರ್ಥಾನುಕ್ರಮ? ನೋಡಿ ಸ್ವಾಮಿ, ತತ್ವ ಅಂತಂದ್ರೆ ಅದು ಸರ್ವನಾಮ ಶಬ್ದ. ತತ್ವ ಅಂತಕ್ಕಂಥದ್ದು ಲಿಂಗ, ಅದು ಪ್ರಥಮಾಭಕ್ತಿ. ಅದನ್ನ ಕತ್ಕೊಂಡು ಏನಾಗಬೇಕಂತ ಇದು ನೀನು ಅದಾಗಿದೆ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾ ಇದೆ. ಅದರ ಮುಂದೆ ಎಲ್ಲ ಗೌಣ ಬಿಟ್ಟಾಕು. ಅದು ಇದು ಹೇಳಿದೆ ಭಗವತ್ಪಾದ, ಶಂಕರ ಭಗವತ್ಪಾದ ಹೇಳಿದ್ದು ತತ್ವ ಸಮನ್ವಯಾತ್. ಹೌದಾನೆ? ವೇದಾಂತ ವಾಕ್ಯ ಯಾವ್ದ್ರಲ್ಲಿ ಸಮನ್ವಯ? ಬ್ರಹ್ಮಣಿ ಬ್ರಹ್ಮಣ್ಯೇವ ಸಮನ್ವಿತಾನಿ ಸರ್ವಾಣಿ ವೇದಾಂತ ವಾಕ್ಯಾನಿ. ಇದು ಇಲ್ಲೂ ಕೂಡ ಅನ್ಯಾಯ ನೋಡಪ್ಪ. ಆ ಒಂದು ಸಾರೂಪ್ಯ ಸ್ವರೂಪ ಅಪವರ್ತಿ ಅಂತ ಇದೆಯಲ್ಲ, ಸಾರೂಪ್ಯ ಅಂತಕ್ಕಂಥದ್ದು ಅದಲ್ಲ. ಮತ್ತೇನಾಗ್ತಾನೆ? ಸಾಮ್ಯ ಅಂತಕ್ಕಂಥದ್ದು ಅದರಂತೆ ಇರ್ತಾನೆ, ಆ ಲೋಕದಲ್ಲಿ ಅದರಂತೆ ಇರ್ತಾನೆ ಅಂತ ಹೇಳ್ತಾರೆ. ಇದನ್ನ ಸಿದ್ಧ ಮಾಡ್ಬೇಕಲ್ಲ, ಸಿದ್ಧ ಮಾಡಿ ತೋರಿಸೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಒಂದು 5 ನಿಮಿಷ ಮುಂಚೆ ಮುಗಿಸ್ಕೊಳ್ತೇವೆ. ಮುಂದಿನ ಭಾಗದಲ್ಲಿ ನೋಡುವ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.